ನಾನ್ ವೆಜ್ ತಿಂದಿದ್ರೆ ಸಂಡೇ ಇನ್ಕಂಪ್ಲೀಟ್. ಸೊ ಸಂಡೇನ ಕಂಪ್ಲೀಟ್ ಮಾಡೋ ಸಲುವಾಗಿ ನಾವು ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಹೊರಟ್ವಿ ಚಾಕ್ನ ತಿನ್ನೋದಕ್ಕೋಸ್ಕರ. ಅಲ್ಲಿ ನಮಗೆ ಬೇಕಾದಾಗಿರುವ ಪೀಸ್ಗಳನ್ನ ಚೂಸ್ ಮಾಡಿಕೊಂಡು ಚಾಕ್ನ ಆರ್ಡರ್ ಮಾಡಿದ್ವಿ. ನಾನು, ನನ್ನ ಹಸ್ಬೆಂಡ್ ಮತ್ತು ಶ್ರೀನಿಧಿ ಹೋಗಿದ್ವಿ. ಇಲ್ಲಿ ನೋಡಿ, ಟೇಬಲ್ ಫ್ಯಾನ್ ಯೂಸ್ ಮಾಡಿಕೊಂಡು ಬೆಂಕಿ ಅಂದರೆ ಕೆಂಡದಲ್ಲಿ ಬೆಂಕಿ ಬರೆಸ್ತಾರೆ. ಆಮೇಲೆ ಮಟನ್ ಫ್ಯಾಟ್ ಯೂಸ್ ಮಾಡ್ಕೊಂಡು ಮಟನ್ ಮಾಂಸನ ಅಂದರೆ ಬೇಕಾಗಿರೋಂಥ ಪಾರ್ಟ್ಸ್ಗಳನ್ನ ಸುಡ್ತಾರೆ. ಅದಕ್ಕೆ ಅವ್ರದ್ದೇ ಆದಂತಹ ಒಂದು ಸ್ಪೆಷಲ್ ಮಸಾಲ ಪೌಡ್ರನ್ನ ಹಾಕಿ ಕೊಡ್ತಾರೆ, ಜೊತೆಗೆ ಕೆಂಪು ಚಟ್ನಿ ಕೊಡ್ತಾರೆ. ಸೆಲೆಬ್ರಿಟಿಗಳೆಲ್ಲ ಬಂದು ಇಲ್ಲಿ ಚಾಕ್ನ ತಿಂತಾರೆ ಅಂತ ರೀಲ್ಸ್ ನೋಡ್ಕೊಂಡು ನಾವು ಹೋಗಿದ್ವಿ. ಅಲ್ಲಿ ಹೋಗಿ ತಿಂದ ಮೇಲೆ ಗೊತ್ತಾಯಿತು ನಮಗೆ ನಾವು ಬೆಂಗಳೂರಿಂದ ಚನ್ನಪಟ್ಟಣ ಬಂದಿರೋದು ವರ್ತ್ ಅಂಥೇಳಿ. ಈ ಥರ ಒಂದು ಕೊಟ್ಟು 5 ಮಿನಿಟ್ಸ್ಗೆ ಚಾಕ್ನ ಖಾಲಿ ಆಗೋಯ್ತು. ನೋಡಿ, ಇಲ್ಲಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ, ನನ್ನ ಹಸ್ಬೆಂಡು ಟೇಸ್ಟ್ ಮಾಡ್ತಾಯಿದ್ದಾರೆ, ಶ್ರೀನಿಧಿನೂ ಚಾಕ್ನ ತಿಂತಿದ್ದಾರೆ. ಸಖತ್ತಾಗಿತ್ತು. ಜೊತೆಗೆ ಆ ಒಂದು ಕೆಂಪು ಚಟ್ನಿ ಸಖತ್ ಸ್ಪೈಸಿ ಆಗಿತ್ತು. ಇಲ್ಲಿಗೆ ಸಂಡೇನೂ ಮುಗೀತು.